टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿಯಲ್ಲಿ ಇವತ್ತು ಬೆಳಗ್ಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ 4ರಷ್ಟು ದಾಖಲಾಗಿದೆ. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ, ನೋಯ್ಡಾದಲ್ಲಿ, ಗಾಜಿಯಾಬಾದ್ನಲ್ಲಿ, ಗುರುಗ್ರಾಮ್ನಲ್ಲೂ ಕೂಡ ಹಲವು ಕಡೆಗೆ ಭೂಮಿ ಕಂಪಿಸಿದೆ. ನಮಗೆಲ್ಲ ಗೊತ್ತಿರುವಂಥ ಸಂಗತಿ, ಈ ದೆಹಲಿ ಸೇರಿದಂತೆ ಆ ಕಡೆ ಭಾಗ ಇದೆಯಲ್ಲ, 4.4ರಷ್ಟು ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆ ದಾಖಲಾಗಿದೆ. 4.4. ನಿಮಗೆ ಗೊತ್ತಿದೆ ಏನು ಅಂತಂದರೆ, ಇದು ಈ 4ನೆಯ ಹಂತದಲ್ಲಿದೆ ದೆಹಲಿ ಯಾವಾಗಲೂ ಕೂಡ. ನಾವು ನೋಡ್ತಾ ಇದ್ದೀವಿ 4.4ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ನಲ್ಲಿ. ನಾನು ಹೇಳ್ತಾ ಇದ್ದೆ ದೆಹಲಿ ಯಾಕೆ ಭೂಕಂಪಗಳಿಗೆ ಗುರಿಯಾಗುತ್ತೆ ಅಂತ. ದೆಹಲಿಯ ಭೂಕಂಪ ವಲಯ ಅದು 4 ಇದರಲ್ಲಿದೆ, 4ರಲ್ಲಿದೆ. ಅದು 4ರಲ್ಲಿ ಅಂತಂತಂದರೆ ಈ ಅದರ ಈ ಡೇಂಜರ್ ಇದನ್ನು ನೋಡಿದಂಥ ಸಂದರ್ಭದಲ್ಲಿ 2ನೇ ಸ್ಥಾನ ಅಂತ. ಸಾಮಾನ್ಯವಾಗಿ 5 ವಲಯಗಳನ್ನು ನಾವು ಮಾಡಿರ್ತೀವಿ. ಈ ವಲಯ 5, ಈ 5th ವಲಯ ಅಂತಂತಂದರೆ ಆ ರೇಂಜ್ ಅಂದರೆ ಇದು ಭಾರೀ ಅಪಾಯ. ಅಲ್ಲೇನಾದರೂ ಆಗಿಬಿಟ್ರೆ ದೇವರೇ ಕಾಪಾಡಬೇಕು. ಯಾಕಂದರೆ ಆ 7ಕ್ಕಿಂತ ಜಾಸ್ತಿ ತೀವ್ರತೆ ಇರುತ್ತೆ ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆಯ ಪ್ರಮಾಣ. ಇನ್ನು ಈ ದೆಹಲಿಯ ಆ ಭಾಗ ಇದೆಯಲ್ಲ, ಆ ಭಾಗ 2ನೇ ಸ್ಥಾನಕ್ಕೆ ಬರುತ್ತೆ. ಅಂದರೆ ಇದು 4ನೆಯ ವಿಭಾಗಕ್ಕೆ ಬರುತ್ತೆ. ಇದು ಈ 4ಕ್ಕೆ ಬಂತು ಅಂದರೆ ಮಧ್ಯಮದಿಂದ, ಅಂದರೆ ನೀವು ಮಿಡ್ಲಿಂದ ಹೆಚ್ಚಿನ ಜಾಸ್ತಿ ಆಗ್ಬೋದು ಅಂತ. ಇದು ಅಂದರೆ ಅದರ ಪ್ರಮಾಣ ಈ ಮಧ್ಯಮ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರ ತನಕ ಅಂತೀವಲ್ಲ ನಾವು, ಆ ರೀತಿ ಏನು ಬೇಕಾದರೂ ಆಗಬಹುದು. ಇದರ ತೀವ್ರತೆ 5ರಿಂದ 6 ತೀವ್ರತೆ ಇರುತ್ತಲ್ಲ ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆ, ಅದು ಈ 4ನೇ ವಿಭಾಗಕ್ಕೆ ಬರುತ್ತೆ. ದೆಹಲಿ, ಈ ಗುರುಗ್ರಾಮ್ ಇವೆಲ್ಲ ಇದಾವಲ್ಲ, ಇವು ಈ ವ್ಯಾಪ್ತಿಗೆ ಬರ್ತವೆ. ಇಲ್ಲಿ ಏನಾದರೂ ಆದರೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ನೋಡಿ, 5, 6 ಈ ತೀವ್ರತೆ ಇದೆಯಲ್ಲ, ಅದು ಕೆಲವೊಂದು ಸಂದರ್ಭದಲ್ಲಿ 7, 8ಕ್ಕೆ ಹೋಗಿಬಿಡುತ್ತೆ. ಆವಾಗ ಸಹಜವಾಗಿ ಅದು ವಲಯ 5ಕ್ಕೆ ಬಂದುಬಿಡುತ್ತೆ. ಇದೇ ಡೇಂಜರು. ಇನ್ನು ವಲಯ 3 ಅಂತಂತಂದರೆ ಅದೇನಪ್ಪ ಅಂದರೆ ಅದು ಮಧ್ಯಮ ಅಪಾಯ, ತುಂಬ ಜಾಸ್ತಿ ಆಗಲ್ಲ. ಇನ್ನು ವಲಯ 2 ತುಂಬ ಕಡಿಮೆ ಅಪಾಯ. ಸೊ ಇದು ಸಂಗತಿ. ಯಾಕಂದರೆ ಈ ಭೂಮಿಯ ಪದರಗಳಿದಾವಲ್ಲ, ಆ ಭೂಮಿಯ ಪದರಗಳೇ ಒಂಥರ ವಿಚಿತ್ರವಾಗಿವೆ ಈ ದೆಹಲಿ ವಲಯದಲ್ಲಿ. ಹೀಗಾಗಿ ಏನು ಅಂದರೆ ಇದು ಬಹಳ ಅಪಾಯಕಾರಿ ಪ್ರದೇಶಗಳಲ್ಲಿ ಇದು ಕೂಡ ಒಂದು.